ಆ, ಈ ವಿಡಿಯೋ ಸ್ವಲ್ಪ ಲೆಂತಿ ಆಗಿರುತ್ತೆ, ಆದರೆ ಫುಲ್ ನೋಡಬೇಕು. ಏನಂದರೆ, ಹುಡುಗಿಯರು, ಮಹಿಳೆಯರು ಬೆಳೆಯೋ, ಏನಂತೀರ, ಒಂದು 12, 14, 16 ವರ್ಷ ಆ ಏಜಲ್ಲೇ ಸಣ್ಣ ಪುಟ್ಟ ಕೆಲಸಗಳು, ಏನೋ ಒಂದು ಸ್ಕಿಲ್ ಡೆವಲಪ್ ಮಾಡ್ಕೊಳ್ಳೋದು, ಮಕ್ಳುಗಳಿಗೆ ಟ್ಯೂಷನ್ ಹೇಳ್ಕೊಡೋದು, ಇಲ್ಲ ಬೇರೆ ಯಾವ್ದಾದ್ರು ಒಂದು ಹೊಸದಾಗಿ, ಅಂದರೆ ಅದರಿಂದ ಒಂದು ತಿಂಗಳಿಗೆ ಒಂದು 15-20 ಸಾವಿರ ಆದಾಯ ಬರೋ ಥರ ಯಾವ್ದಾರೊಂದು ಸ್ಕಿಲ್ ಡೆವಲಪ್ ಮಾಡ್ಕೊಬೇಕು ಹುಡುಗಿಯರು ಇಲ್ಲ ಮಹಿಳೆಯರು. ಯಾಕೆ ಇದು ಅಂದರೆ, ಇವಾಗ ಇಬ್ಬರು ದುಡಿತಾ ಇರಬೇಕಾದ್ರೆ ಎಷ್ಟು ಖರ್ಚು ಇದೆಲ್ಲ ಬರುತ್ತೋ, ಯಾವುದೋ ಕಾರಣಕ್ಕೆ ನೀವು ಏನಂತೀರ, ಯಾವಾಗಲೂ ಯಾರಾದರೂ ಸಪೋರ್ಟಿಗೆ ಇರ್ತಾರೆ. ಅಂದರೆ ಯಾರಾದರೂ ಎಮೋಷ್ನಲ್ ಸಪೋರ್ಟ್ ಕೊಡೋಕ್ಕೆ ಯಾರಾದರೂ ಇದು ಮಾಡ್ತಾರೆ. ಬಟ್ ಆರ್ಥಿಕವಾಗಿ ಸಹಾಯ ಮಾಡಬೇಕು ಅಂದರೆ ಒಂದು 2-3 ದಿನ, ಒಂದು ವಾರ, ಇಲ್ಲ ಒಂದು 2 ವಾರ ಯಾರು ಇದು ಮಾಡ್ಬೋದು. ಅದಕ್ಕೆ ನೀವೇ ಒಂದು ಸ್ಕಿಲ್ ಏನಾದರೂ ಕಲ್ತ್ಕೊಂಡು, ಇವಾಗ ಏನಂತೀರ, ಎಲ್ಲ ಬೆಂಗಳೂರಲ್ಲೇ ಇದ್ದು 20-25 ಸಾವಿರ ಬಾಡಿಗೆ ಕಟ್ಕೊಂಡು, ಇಲ್ಲ EMI ಕಟ್ಕೊಂಡು, ಮಕ್ಕಳಿಗೆ ಸ್ಕೂಲಲ್ಲಿ ಫೀಸೆಲ್ಲ ಕಟ್ಕೊಂಡು ಇಬ್ಬರು ದುಡಿತಾ ಇದ್ದಾಗ ಆ ಥರ ಜೀವನ ನಡೆಸ್ತಾ ಇದ್ದರೆ ಓಕೆ. ಯಾವುದೋ ಕಾರಣಕ್ಕೆ ನೀವೇನಾದ್ರು ಬೇರೆ ಆದರೆ, ಬೆಂಗಳೂರಲ್ಲಿ ಜೀವನ ಕಷ್ಟ ಆಗತ್ತೆ ಅಂದರೆ, ಎಲ್ಲ ಊರಿಗೆ ಯಾವ್ದಾದ್ರು ನಿಮ್ಮ ಊರು ಅಲ್ಲಿ ಯಾವುದಾದ್ರು ಆವ್ರೇಜ್ ಸ್ಕೂಲಿಗೆ ಸೇರಿಸಿ ಅಲ್ಲೇ ಏನಾದ್ರು ದುಡಿಮೆ ಊರಲ್ಲಿ ದುಡಿಮೆ ಆಗಲ್ಲ ಅಂದರೆ ಏನಂತೀರ, ಬೆಂಗಳೂರಲ್ಲೇ ಕಡಿಮೆ ಬಾಡಿಗೆ ಇರೋ ಮನೆಗೆ ಹೋಗಿ ಯಾವ್ದಾದ್ರು ಒಟ್ಟು ಖರ್ಚನ್ನ ಕಡಿಮೆ ಮಾಡಿಕೊಂಡು ಜೀವನ ಸಾಗಿಸೋದು ಕಲಿಬೇಕು. ಇವಾಗ ಲಾಕ್ಡೌನ್ ಮುಂಚೆ ಅಂತಲ್ಲ, ಲಾಕ್ಡೌನ್ ಆದಮೇಲೆ ಇವಾಗಲೂ ಅಷ್ಟೇ, ಗಂಡಸರು ಅವರೊಂಥರ ಒತ್ತಡದಲ್ಲಿರ್ತಾರೆ. ಗಂಡಸರು ಇವಾಗೆಲ್ಲ ಏನಂತೀರ, ಏನು ಏಜು 40-45 ಅಂದರೆ 50 ಹೊತ್ತಿಗೆಲ್ಲ ಗಂಡಸರು 50 ತನಕ ಇರ್ತಾರೆ ಅನ್ನೋದೇನು ಗ್ಯಾರಂಟಿ ಇಲ್ಲ. ಹಾಗಾಗಿ ಇದ್ದಾಗಲೇ ಮಹಿಳೆಯರು ಕೂಡ ಮನೆಯ ಒಂದು ಖರ್ಚು ವೆಚ್ಚ ನಡೆಸ್ಕೊಂಡು ಹೋಗುವಷ್ಟು ಧೈರ್ಯ
ಬೆಳೆಸ್ಕೊಬೇಕು. ಏನಂತೀರ, ಎಲ್ಲರೂ ಯಾವುದೋ ಒಂದು ಟೈಮಲ್ಲಿ ಪರಿಸ್ಥಿತಿಗಳನ್ನ ಒಬ್ಬರೇ ಫೇಸ್ ಮಾಡಬೇಕಾಗತ್ತೆ. ಗಂಡಸರು ಆದರೂ ಅಷ್ಟೇ, ಹೆಂಗಸರು ಅಷ್ಟೇ. ಗಂಡಸರಿಗೆಲ್ಲ ಗಂಡಸರು ಒಬ್ಬರೇ ಆದ್ರೂ ಫೇಸ್ ಮಾಡ್ಬೋದು. ಒತ್ತಡ ಗಂಡಸರಿಗೂ ಎಲ್ಲ ಒತ್ತಡ ಇಲ್ಲಂದರೆ ಜಾಸ್ತಿ ಹೊರಗಡೆ ಒತ್ತಡನೇ ಜಾಸ್ತಿ ತೊಗೊಳ್ತಾರೆ. ಹಿಂದೆಲ್ಲ ವೀಡಿಯೋಗಳಲ್ಲಿ ಹೇಳಿದ್ದೀನಿ, ಪರಿಸ್ಥಿತಿಗಳಿಗೆಲ್ಲ ಎಲ್ಲ ಪರಿಸ್ಥಿತಿಗಳಿಗೂ ರಿಯಾಕ್ಟ್ ಮಾಡ್ತಾ ಇರಬೇಕು ಅಂತ ಏನಿಲ್ಲ. ನಮ್ಮ ಆದಾಯಕ್ಕೆ ಎಷ್ಟು ಖರ್ಚು ಇದು ಮಾಡಿಕೊಂಡು ಜೀವನ ನಡೆಸೋಕ್ಕಾಗುತ್ತೋ ಅದು ಮಾಡಬೇಕು. ಯಾರೋ ಸಂಬಂಧಿಕರೋ ಇಲ್ಲ ಇನ್ಯಾರಿಗೋ ತೋರಿಸ್ಕೊಳೋಕ್ಕಾಗಿ ನಾವು ಜಾಸ್ತಿ ಒತ್ತಡ ಮಾಡಿಕೊಂಡು ಹಗಲು ರಾತ್ರಿ ದುಡಿದು ಆ ಒತ್ತಡ ಯಾರಿಗೆ ಎಷ್ಟಿದೆ ಅಂತ ಇನ್ನೊಬ್ರಿಗೆ ಗೊತ್ತಾಗಲ್ಲ. ಯಾಕೆ ನಮಗೆ ಗೊತ್ತಾಗತ್ತಷ್ಟೆ. ನಮಗೆ ಒತ್ತಡ ಜಾಸ್ತಿ ಆಗಿದೆ ಅಂದಾಗ ಹೋಗಿ ತೋರಿಸ್ಕೊಬೇಕು. ಏನಂತೀರ, ಸೈಕೆಟ್ರಿ ಅವ್ರ ಹತ್ರನಾದರೂ ಆಗಲಿ, ಇಲ್ಲ ಯೋಗ ಕ್ಲಾಸು ಇವ್ರ ಹತ್ರನಾರಾಗಲಿ, ಒತ್ತಡ ಕಡಿಮೆ ಮಾಡ್ಕೊಳಕ್ಕೆ ಏನಾರೊಂದು ಟೆಕ್ನಿಕ್ ಹೇಳ್ಕೊಡ್ತಾರೆ, ಅದನ್ನು ಅಭ್ಯಾಸ ಮಾಡಬೇಕು. ಸೊ ಸುಮ್ಮನೆ ಒತ್ತಡ ಅಂತ ಯಾವುದ್ರ ಕಡೆ ಗಮನ ಕೊಡ್ತೀವೋ ಅದೇ ಬೆಳೀತಾ ಹೋಗುತ್ತೆ. ಈಗ ಸಮಸ್ಯೆ ಕಡೆ ಗಮನ ಕೊಟ್ಟರೆ ಸಮಸ್ಯೆ ಬೆಳೀತಾ ಹೋಗುತ್ತೆ. ಸಮಸ್ಯೆ ಕಡೆ ನೀವು ಗಮನ ಕೊಡಬೇಡಿ. ಏನಂತೀರ, ಒತ್ತಡನ ಕಡಿಮೆ ಮಾಡ್ಕೊಳೋಕ್ಕೆ ನಿಮಗೆ ಏನೆಲ್ಲ ಆಪ್ಷನ್ಸು ಇದೆ ಅನ್ನೋದನ್ನು ಏನು ಮಾಡಬೇಕು, ಲಿಸ್ಟ್ ಮಾಡ್ಕೊಬೇಕು. ಲೈಕ್ ಹಿಂದಿನೆಲ್ಲ ಒಂದೆರಡು ವೀಡಿಯೋದಲ್ಲಿ ಹೇಳಿದ್ದೀನಿ, ಒಂದು 5-6 ಕಾರಣಗಳಿದ್ದರೆ ಎಷ್ಟಾಗುತ್ತೋ, 2 ಆದರೆ 2, 3 ಆದರೆ 3 ಕಾರಣಗಳನ್ನ ನಿಮ್ಮ ಬುದ್ಧಿ ಉಪಯೋಗಿಸಿ ಕಡಿಮೆ ಮಾಡ್ಕೊಬೋದು, ಇಲ್ಲ ಕಾರಣನೇ ಇಲ್ಲದೆ ಆಗು ಮಾಡ್ಕೊಬೋದು. ಯಾವುದು ಕಾರಣ ಏನಂತೀರ, ಎಲ್ಲದಕ್ಕೂ ಒಂದೇನೋ ಕಾರಣ ಇರುತ್ತೆ. ಒಳ್ಳೇದಾಗ್ತಾ ಇರೋದಕ್ಕೂ ಒಂದು ಕಾರಣ ಇರುತ್ತೆ, ಕೆಟ್ಟದಾಗ್ತಾ ಇರೋದಕ್ಕೂ ಒಂದು ಕಾರಣ ಇರುತ್ತೆ. ಅದು ನಮ್ಮ ರಿಯಾಕ್ಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಬೇಡದೇ ಇರೋದಕ್ಕೆ ತೀರಾ ಗಮನ ಕೊಡ್ತಾ ಇರ್ತೀವಿ. ಸೊ ಅದೇ ಬೆಳೀತಾ ಹೋಗ್ತಾ ಇರತ್ತೆ. ಸೊ ಈಗ ದೊಡ್ಡವರಿಗೆ ಒತ್ತಡನ ನಿಭಾಯಿಸೋದು ಕಷ್ಟ ಆಗ್ತಿದೆ ಅಂದರೆ ಮಕ್ಕಳ ಬಗ್ಗೆ ಯೋಚನೆ ಮಾಡಿ. 9, 10, 12, 14 ವರ್ಷದ ಮಕ್ಕಳು, ಅವರು ಯಾವ ಥರ, ಒತ್ತಡಕ್ಕೆ ಕಾರಣ ಏನು ಅಂತಲೂ ಗೊತ್ತಿರಲ್ಲ ಮಕ್ಕಳಿಗೆ ಎಷ್ಟೋ ಸಲ. ಸೊ
ಕೆಲವೊಂದು ಸಲ ನಾವು ಒತ್ತಡದಲ್ಲಿದ್ರೂ ಮಕ್ಕಳು ಆ, ಏನು ಅವರೇನು ಫೀಲ್ ಮಾಡ್ತಿದ್ದಾರೆ ಅವ್ರ ಜೊತೆ ಕೂತ್ಕೊಂಡು ಮಾತಾಡಬೇಕು. ನಾವು ನಮ್ಮ ಕಡೆಯಿಂದ ಆದಷ್ಟು ಆ, ಸಾಮಾಜಿಕ ಒತ್ತಡ ಮಕ್ಕಳಿಗೆ ತಲುಪದೇ ಇರೋ, ಅಂದರೆ ತಲುಪತ್ತೆ ಆದಷ್ಟು ಕಡಿಮೆ, ಇಲ್ಲಾಂದರೆ ಯಾವ ಥರ ಅದನ್ನು ನಿಭಾಯಿಸಬೇಕು ಅನ್ನೋದನ್ನು ನಾವೇ ಅವ್ರಿಗೊಂದು ಎಕ್ಸಾಂಪಲ್ ಸೆಟ್ ಮಾಡಬೇಕು ಮಕ್ಕಳಿಗೆ. ಸೊ ಆನ್ಲೈನ್ ಸುಮಾರು ಜನ ಆನ್ಲೈನ್ ಕೋರ್ಸ್ಗಳು ಮಾಡೋದು, ಬುಕ್ಕು ಅದು ಇದು ಓದೋದೆಲ್ಲ ಮಾಡ್ತಾರೆ. ನೀವು ವಿಡಿಯೋ ನೋಡ್ತೀರಾ, ಬುಕ್ ಓದ್ತೀರಾ, ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ವ್ಯಕ್ತಿಯ ಜೊತೆ, ಲಿವಿಂಗ್ ಪರ್ಸನ್ ಜೊತೆ ಮಾತಾಡಿ ಅದೇ ಒಂದು ಥೆರಪಿ. ಇದರಲ್ಲೆಲ್ಲ ಇದರಲ್ಲಿ ಇನ್ನೊಬ್ಬರ ಹತ್ರ ಕಷ್ಟ ಹೇಳ್ಕೊಂಡಾಗ ಅವರು ಬೇರೆ ಥರದಲ್ಲಿ ಪರಿಸ್ಥಿತಿನ ಹೇಗೆ ಅಪ್ರೋಚ್ ಮಾಡಬೇಕು ಅನ್ನೋದು ಹೇಳಿ ಅಭ್ಯಾಸ ಮಾಡಿಸ್ತಾರೆ. ಹೇಳಿದ್ರೂ ಅವ್ರ ಜೊತೆಗೆ ಅಭ್ಯಾಸನೂ ಮಾಡಬೇಕು. ನಾವೇ ಆದರೆ ಅಭ್ಯಾಸ ಮಾಡಲ್ಲ. ಅದಕ್ಕೆ ಒಬ್ಬರು ಯೋಗ ಇವರು ಅವ್ರ ಜೊತೆ ಅಭ್ಯಾಸ ಮಾಡಬೇಕು. ಒಂದು 6 ತಿಂಗಳು, ವರ್ಷ ಅಭ್ಯಾಸ ಮಾಡಿ. ನಿಮ್ಮ ಒಂದು ಯೋಚನೆಗಳನ್ನು ಕಡಿಮೆ ಮಾಡ್ಕೊಬೇಕು. ಯೋಚನೆಗಳು ಕಡಿಮೆ ಮಾಡಿಕೊಂಡು, ಭಯ, ಕೋಪ, ಒತ್ತಡ ಎಲ್ಲ ಕಡಿಮೆ ಮಾಡಿಕೊಂಡು ನಿಜವಾಗ್ಲೂ ಈಗ ನಾನು ಹೇಳೋದು ಅಂತಲ್ಲ, ಸೆಲ್ಫ್ ಕೇರ್ ಅಂತಾರಲ್ಲ, ಅದು ಇಂಪಾರ್ಟೆಂಟು. ತುಂಬ ಸಲ ನಮ್ಮ ಬಗ್ಗೆ ನಾವು ಗಮನ ಕೊಡಲ್ಲ. ಸುಮ್ಮನೆ ಕೆಲಸ ಮಾಡ್ತಾ ಅದೇ ಒಂದು ಒತ್ತಡದಲ್ಲೇ ಇರ್ತೀವಿ. ಸೆಲ್ಫ್ ಕೇರ್ ಅನ್ನೋದು ತುಂಬ ಇಂಪಾರ್ಟೆಂಟು. ನಾವು ಇನ್ನು ನಮ್ಮ ಬಗ್ಗೆ ತಿಳ್ಕೊಳಕ್ಕೆ ಏನೋ ಕಷ್ಟ ಆಗ್ತಾಯಿದೆ, ಭಾವನೆಗಳು ತುಂಬ ಏನಂತೀರ, ಭಾವನೆಗಳು ಉಕ್ಕಿ ಬರ್ತಾಯಿದೆ, ಆ್ಯಂಗ್ಸೈಟಿ, ಪ್ಯಾನಿಕ್ಕು ಎಲ್ಲ ಆಗ್ತಾಯಿದೆ, ಎದೆ ಬಡಿತ ತುಂಬ ಏರಿಳಿತ ಎಲ್ಲ ಆಗ್ತಾಯಿದೆ. ಅದೆಲ್ಲ ಇಂಡಿಕೇಶನ್. ಆ ಥರ ಎಲ್ಲ ಆಗ್ತಾಯಿದೆ ಅಂದರೆ ಹೋಗಿ ಹೇಳ್ಕೊಬೇಕು ಮಾನಸಿಕ ತಜ್ಞರ ಹತ್ರ, ಇಲ್ಲ ಯೋಗ ಗುರುಗಳ ಹತ್ರ ಹೇಳ್ಕೊಂಡ್ರೆ ಅವರು ಅವ್ರ ಅಭ್ಯಾಸ ಮಾಡಿ ಅವರಿಗೊಂದು ಗೊತ್ತಿರುತ್ತೆ ಯಾವ ಥರ ಪರಿಸ್ಥಿತಿಗಳನ್ನ, ಎಲ್ಲ ಮನಸ್ಸಿನ ನಮ್ಮ ಯೋಚನೆಗಳೇ ನಮಗೆ ಸಮಸ್ಯೆಯಲ್ಲಿ ಸಿಗಾಕ್ಸೋದು, ಮತ್ತು ನಮ್ಮ ಯೋಚನೆಗಳೇ ಆ ಸಮಸ್ಯೆಗಳಿಂದ ನಮ್ಮನ್ನು ಹೊರಗಡೆನೂ ತರೋ ಒಂದು ಕೆಪಾಸಿಟಿ ಇದೆ. ಸೊ 2 ಎಕ್ಸ್ಟ್ರೀಮ್ ಯೋಚನೆಗಳು ಬರುತ್ತೆ. ಅದರಲ್ಲಿ ಯಾವ ಥರ ಆ ಯೋಚನೆಗಳನ್ನು ಏನಂತೀರ, ಕೆಲವೊಂದು ಹಳೆ ಇದರ ಮೊದಲಿನ ವೀಡಿಯೋಗಳೆಲ್ಲ ಹೇಳಿದ್ದೀವಿ, ಒಂದು ಫಿಲ್ಟ್ರ್ ಹಾಕ್ಕೊಂಡು ನೋಡಬೇಕು.
ಈ ಯೋಚನೆ ಟೆಂಪ್ರರಿಯೋ ಇಲ್ಲ ಈ ನಮ್ಮ ಕಂಟ್ರೋಲಲ್ಲಿದೆಯೋ ಇಲ್ಲ ನಮ್ಮ ಕಂಟ್ರೋಲಲ್ಲೇ ಇಲ್ವೋ ಈ ಪರಿಸ್ಥಿತಿ, ಅದು ಯೋಚನೆ ಮಾಡಬೇಕು. ಆಮೇಲಿದ್ದು ಇದು ಮಾಡಿದ್ರೆ ಮುಂದೆ ಏನಾಗತ್ತೆ ಅದನ್ನು ಯೋಚನೆ ಮಾಡಬೇಕು. ಆಮೇಲೆ ಏನಂತೀರ, ಯಾವುದೇ ಒಂದು ನಿರ್ಧಾರ ಸರಿ ಇಲ್ಲ ಅನಿಸಿದ್ರೆ ಮತ್ತೆ ಅದ್ರ ಬಗ್ಗೆ ಮತ್ತೆ ಮತ್ತೆ ಯೋಚನೆ ಮಾಡಬಾರ್ದು. ಸರಿ ಇಲ್ಲ ಅಂದರೆ ಅದನ್ನು ಡ್ರಾಪ್, ಈ ಯೋಚನೆ ಒಳ್ಳೆಯದಲ್ಲ, ಅದನ್ನು ಅಲ್ಲಿ ಬಿಟ್ಬಿಡ್ಬೇಕು. ತೀರಾ ಏನಂತೀರ, ತುಂಬ ಜನದ್ದು ಅದು ಕರ್ಮನೂ ಎಲ್ಲ ಇರುತ್ತೆ. ಅದು ಏನಂತೀರ, ಒಬ್ಬೊಬ್ರದ್ದು ಒಂದೊಂದು ಥರ ಇದು. ಕೆಲವರು ಏನೂ ಒಂದು ಹೊಸ ರೀತಿಯಾಗಿ ಯೋಚನೆ ಮಾಡಿರಲ್ಲ. ಯಾವುದೇ ಒಂದು ಹೊಸ ಹೊಸ ರೀತಿ ಯೋಚನೆ ಮಾಡಿದ್ರೆ, ಹೊಸ ಒಂದು ಏನಾದ್ರು ಸ್ಕಿಲ್ ಡೆವಲಪ್ ಮಾಡಿಕೊಂಡ್ರೆ ನಿಮಗೆ ಆ ಒಂದೇ ಥರ ಥಿಂಕಿಂಗ್ ಪ್ಯಾಟ್ರನ್ನಿಂದ ಹೊರಗೆ ಬರೋಕ್ಕೆ ನಿಮಗೆ ಸಹಾಯ ಆಗುತ್ತೆ. ಸೊ ಜಾಸ್ತಿ ಏನಂತೀರ, ಟೆಕ್ನಿಕಲ್ಲಾಗಿ ಹೇಳ್ಬೇಕಂದ್ರೆ ಯಾವುದೋ ಒಂದು ಸಿಸ್ಟಮಲ್ಲಿ ವೈರಸ್ ಅಟ್ಯಾಕ್ ಆಗಿದರೆ, ಸಾಫ್ಟ್ವೇರ್ನವ್ರಿಗೆ ಹೇಳ್ಬೇಕಂದ್ರೆ ಸಿಸ್ಟಮಲ್ಲಿ ವೈರಸ್ ಅಟ್ಯಾಕ್ ಆಗಿದರೆ CPU ಯುಟಿಲೈಸೇಷನ್ ಜಾಸ್ತಿ ಅಂತ ಬರ್ತಾ ಇರುತ್ತೆ. ಆಮೇಲೆ ಆ ಸಿಸ್ಟಮನ್ನು ಫಾರ್ಮ್ಯಾಟ್ ಮಾಡಿ ಮತ್ತೆ ಎಲ್ಲ ಹೊಸದಾಗಿ ಇನ್ಸ್ಟಾಲ್ ಮಾಡಿ ಮತ್ತೆ ಆನ್ ಮಾಡಬೇಕು. ಅದೇ ಥರ ಕೆಲವೊಂದು ಯೋಚನೆಗಳನ್ನು ಫಾರ್ಮ್ಯಾಟ್ ಮಾಡಿ ರೀಸ್ಟಾರ್ಟ್ ಮಾಡಬೇಕು. ನಮ್ಮ ಒಂದು ಥಿಂಕಿಂಗನ್ನು, ಜಾಸ್ತಿ ಯೋಚನೆ ಮಾಡೋದು ಬೇಕಾಗಿಲ್ಲ. ಹೇಳ್ದಲ್ಲ, ಸಾಫ್ಟ್ವೇರ್ನವರಿಗೆ ಅರ್ಥ ಆಗುತ್ತೆ. ಸಿಸ್ಟಮಲ್ಲಿ ವೈರಸ್ ಅಟ್ಯಾಕ್ ಆಗಿದೆ ಅಂದರೆ ಅದನ್ನು ಫಾರ್ಮ್ಯಾಟ್ ಮಾಡಿ ಮತ್ತೆ ಹೊಸದಾಗೆಲ್ಲ ಇನ್ಸ್ಟಾಲ್ ಮಾಡಿ ಆಮೇಲೆ ಒಂದು ಸ್ವಲ್ಪ ಟೆಸ್ಟ್ ಇದು ಮಾಡಿ ಮತ್ತೆ ಪ್ರೊಡಕ್ಷನಿಗೆ ಬಿಡ್ತಾರೆ ಸರ್ವರ್ನ. ನಾವೇನಾತ ನಮ್ಮದು ಸಾಫ್ಟ್ವೇರು ಅವಾಗವಾಗೆಲ್ಲರೂ ವೈರಸ್ ಅಟ್ಯಾಕ್ ಆಗಿದ್ದರೆ ಬೇಡದೇ ಇರೋದನ್ನೆಲ್ಲ ಫಾರ್ಮ್ಯಾಟ್ ಮಾಡಬೇಕು. ಬೇಡದೇ ಇರೋ ಯೋಚನೆಗಳನ್ನೆಲ್ಲ ಫಾರ್ಮ್ಯಾಟ್ ಮಾಡಿ ಅದನ್ನು ಹೊಸ ಅಪ್ಡೇಟ್ ಇನ್ಸ್ಟಾಲ್ ಮಾಡಿ ಜೀವನ ಮುಂದುವರಿಸ್ಬೇಕು. ನಾ ಸಾಫ್ಟ್ವೇರ್ನವರಿಗೆ ಕೋಡಿಂಗ್ ಹೇಳ್ಕೊಡೋಷ್ಟು ನಾನು ಬುದ್ಧಿವಂತ ಅಲ್ಲ. ಸಾಫ್ಟ್ವೇರ್ನವರಿಗೆ ಕೋಡಿಂಗ್, ನನಗೆ ಒಂದು ಸಿ ಪ್ರೋಗ್ರಾಮ್ ಬರಿ ಅಂದ್ರೂ ಬರಲ್ಲ, ಆಯಿತಾ. ಆದರೂ ಒಂದು ಯೋಚನೆಗಳಲ್ಲಿ ಯಾವ ಥರ ಇದು ಮಾಡಬೇಕು ಅನ್ನೋ ಒಂದು ಎಕ್ಸಾಂಪಲ್, ನಿಮ್ಮ ಅವರಿಗೆ ಐ ಟಿಯಲ್ಲಿ ಎಕ್ಸಾಂಪಲ್ ಕೊಡಬೇಕಲ್ಲ, ಆ ಥರ. ಫೈನಲ್ ಇದು ಏನಂತೀರ, ಫೈನಲ್ ಇದು ಅಂತ ಇಲ್ಲ. ಎಲ್ಲರೂ ವರ್ಕ್ ಇನ್ ಪ್ರೋಗ್ರೆಸ್ಸೇ. ಅದು ಎಷ್ಟು ವರ್ಕ್ ಇನ್ ಪ್ರೋಗ್ರೆಸ್ ಅಂದರೆ ಪ್ರತಿ ಕ್ಷಣವೂ ಏನು ಯೋಚನೆ ಬರ್ತದೆ ಅಂತ ಗಮನ ಕೊಡಬೇಕು. ಪ್ರತಿ ಕ್ಷಣವೂ ಗಮನ ಕೊಡ್ತಾ ಇರಬೇಕು. ಏನು ಯೋಚನೆ ಬರ್ತಾಯಿದೆ,
ಅದು ನೋಡಬೇಕು, ಸೈಡ್ಗೆ ಹಾಕಬೇಕು. ಒಳ್ಳೇದು ಯೋಚನೆ ಬಂತ, ಸೈಡ್ಗೆ ಹಾಕಿ. ಕೆಟ್ಟ ಯೋಚನೆ ಬಂತ, ಅದನ್ನು ಸೈಡ್ಗೆ ಹಾಕಿ. ಒಳ್ಳೆಯದು ಕೆಟ್ಟದು, ಒಳ್ಳೆಯದು ಕೆಟ್ಟದು ಎಲ್ಲ ನೋಡಿ ಸೈಡ್ಗೆ ಹಾಕಿ, ನೋಡಿ ಸೈಡ್ಗೆ ಹಾಕಿ. ಒಂದು ಯೋಚನೆಗಳು ತೀರಾ ಎಷ್ಟು ಕಡಿಮೆ ಆಗುತ್ತೆ ಅಂದರೆ, ಬರೀ ಒಂದು 5-10 ಥಾಟ್ಸ್ ಅಷ್ಟೇ ಸಾಕು ಜೀವನ ನಡೆಸೋಕ್ಕೆ. ಒಂದು 5-10 ಥಾಟ್ಸ್, ಅದು ಬಿಟ್ಟು ಬೇರೆ ಯಾವ ಯೋಚನೆಗಳು ಬೇಕಾಗಿಲ್ಲ ಮನಸ್ಸಿಗೆ. ನೀವೇನಾರು ಅಷ್ಟು ಕಡಿಮೆ ಯೋಚನೆಗಳನ್ನು ಇಳಿಸೋಕ್ಕೆ ನಿಮಗೆ ಆಯಿತು ಅಂದರೆ, ನಿಮಗೆ ಕಷ್ಟಗಳನ್ನ ಹೇಗೆ ನಿಭಾಯಿಸೋದು ಅನ್ನೋದು ಒಂದು ಹಂತಕ್ಕೆ ಚೆನ್ನಾಗಿ ತಿಳ್ಕೊಂಡಿರ್ತೀರ. ಅಷ್ಟು ನಿಮಗೆ ಬರೀ ಒಂದು 5-10 ಯೋಚನೆಗಳಿಗೆ ನಿಮಗೆ ನಿಮ್ಮ ಇದನ್ನು ಥಿಂಕಿಂಗ್ನ ಇಳಿಸೋಕ್ಕಾಯಿತು ಅಂದರೆ, ನಾವು ಇದೆಲ್ಲ ಮಾಡ್ಬೇಕಾದ್ರೆ ನಮಗೆ ಪ್ರಾಕ್ಟೀಸ್ ಮಾಡಿದಾಗ ನಾವು ಇದು ಮಾಡ್ತೀವಿ. ಮೆಡಿಟೇಷನ್ ಮಾಡಬೇಕಾದ್ರೆ ಕಂಪ್ಲೀಟ್ ಉಸಿರಾಟ ಮತ್ತು ಎದೆ ಬಡಿತದ ಮೇಲೆ ಗಮನ ಇಡ್ತೀವಿ. ಬ್ರೀತಿಂಗ್ ಎಷ್ಟು ಸ್ಲೋ ಬ್ರೀತಿಂಗ್ ಮಾಡ್ತೀವಿ ಅಂದರೆ, ನಾರ್ಮಲ್ ಟೈಮಲ್ಲಿ ಎಷ್ಟು ಫಾಸ್ಟಾಗಿ ನಾವು ಗಾಬರಿ ಭಯ ಆದಾಗ ಎಷ್ಟು ಫಾಸ್ಟಾಗಿ ಹಾರ್ಟ್ ಹೊಡ್ಕೊಳ್ತಾ ಇರುತ್ತೋ, ಆ ಒಂದು ಮೆಡಿಟೇಷನ್ ಎಕ್ಸ್ಪೀರಿಯೆನ್ಸ್ ನಾನು ಹೇಳ್ತಾ ಇರೋದು. ಎಷ್ಟು ಸ್ಲೋ ಹಾರ್ಟು ಬೀಟ್ ಆಗುತ್ತೆ ಅದನ್ನು ಕಂಪ್ಲೀಟ್ ಫೀಲ್ ಮಾಡ್ಬೋದು. ಅಂದರೆ ನಿಮಗೆ ಎಷ್ಟು ಅಬ್ಸರ್ವ್ ಮಾಡ್ತಿರೋ, ಆ ಯೋಚನೆಗಳನ್ನು ಎಷ್ಟು ಇದು ಮಾಡ್ತಿರೋ, ನಾವು ಸೇಫಾಗಿದ್ದೀವಿ ಅಂತ ಅನಿಸತ್ತೆ. ಆವಾಗ ಹಾರ್ಟು ಜಾಸ್ತಿ ಫಾಸ್ಟಾಗಿ ಹೊಡ್ಕೊಳಲ್ಲ. ಹಾರ್ಟ್ ಬೀಟು ನಮ್ಮ ಕಂಟ್ರೋಲಲ್ಲಿ ಇಟ್ಕೊಬೋದು. ಅಂದರೆ ಎಷ್ಟು ನಾರ್ಮಲಾಗಿ ಒಂದು 70-80 ಎಲ್ಲ ಹೊಡ್ಕೊಂಡ್ರೆ, ಅದ್ರ ಟೈಮಲ್ಲಿ ಒಂದು 45-50 ಅಷ್ಟು ಇದಕ್ಕೆ ಇಳಿಸ್ಬೋದು. ಇನ್ನೂ ಕಡಿಮೆ ಇಳಿಸೋರು ಇರ್ತಾರೆ, ಅವರು ತುಂಬ ದೊಡ್ಡ ಸಾಧಕರು. ನನಗೆ ಅಷ್ಟೆಲ್ಲ ಸಾಧನೆ ನಾನು ಮಾಡಿಲ್ಲ. ನಾನು ಹಾರ್ಟ್ ಬೀಟ್ ಏನು ಲೆಕ್ಕ ಹಾಕಿಲ್ಲ. ನಿಮಗೆ 80-50ಕ್ಕೆ ಹೆಂಗೆ ಇಳಿಸಿದೆ ಅಂತ. ಅಂದರೆ ನೀವು ಒಂದು 45 ನಿಮಿಷ 1 ಗಂಟೆ ನೀವು ಕೂತ್ರೆ ನಿಮ್ಮದು ಫೋಕಸ್ ಎಷ್ಟು ಇದಿರುತ್ತೆ ಅಂದರೆ, ಯೋಚನೆಗಳು ಎಷ್ಟು ಕಡಿಮೆ ಆಗುತ್ತೆ ಅಂದರೆ, ಅದಕ್ಕೊಂದು ಇದು ಹೇಳಿದ್ದು ನಾನು, ಒಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿಕೊಂಡಿದ್ದು. ಪ್ರಾಕ್ಟೀಸ್ ಮಾಡಿ ಅಷ್ಟು ಹೊರಗಡೆ ಪರಿಸ್ಥಿತಿಗಳಿಗೆ ರಿಯಾಕ್ಟ್ ಮಾಡೋದು ಎಲ್ಲ ತೀರಾ ಕಡಿಮೆ ಮಾಡಬೇಕು. ರಿಯಾಕ್ಟ್ ಮಾಡಬೇಕು ಅಂತ ಇಲ್ಲ. ರಿಯಾಕ್ಟ್ ಮಾಡಿದ್ರೆ ಪರಿಸ್ಥಿತಿ ಏನು ಬದಲಾಗಲ್ಲ. ಎದುರುಗಡೆ ಇರೋರು ಅವ್ರು ಯಾವ ಥರ ಯೋಚನೆ ಮಾಡ್ತಾರೆ, ಅವ್ರು ಏನು ಮಾಡ್ತಾರೆ, ಅದ್ರ ಮೇಲೆ ನಮಗೆ ಕಂಟ್ರೋಲ್ ಇರಲ್ಲ. ಸೊ ಯಾವುದ್ರ ಮೇಲೆ ಕಂಟ್ರೋಲ್ ಇಲ್ಲ, ಅದಕ್ಕೆ ರಿಯಾಕ್ಟ್ ಏನಕ್ಕೆ ಮಾಡಬೇಕು? ಇದೆಲ್ಲ ನಿಮಗೆ ಅಭ್ಯಾಸದಿಂದ ಸಾಧ್ಯ. ಈಗ ನಾನು ಏನು ಹೇಳ್ತಾ ಇದ್ದೀನಿ, ಈಗ ನಾನು ಹೇಳ್ತಾ ಇರೋದು ಗೊತ್ತು ಅಂತ ಸುಮಾರು ಜನ ಹೇಳ್ಬೋದು. ಬಟ್ ಥಿಯರಿಲಿ ಎಲ್ಲರಿಗೂ ಗೊತ್ತು, ಎಲ್ಲ ಪಂಟ್ರುಗಳಿದ್ದಾರೆ ಥಿಯರಿಲಿ. ಅಭ್ಯಾಸ ಮಾಡಬೇಕು. ಅದಕ್ಕೆ ನಿಮಗೆ ಇದಿಲ್ಲ. ಜೊತೆಗೆ ಒಬ್ಬರು ಅಭ್ಯಾಸ ಮಾಡಿ
ರಿಸಲ್ಟ್ ಈಗ ನನಗೇನು ಅಭ್ಯಾಸ ಮಾಡಿ ನನಗೇನು ರಿಸಲ್ಟ್ ಸಿಕ್ಕಿದೆ, ನಾನು ನಿಮ್ಗೆ ಅದನ್ನೇ ನಾನು ನಿಮಗೆ ಅಭ್ಯಾಸ ಮಾಡಿಸ್ತೀನಿ. ನಿಮಗೂ ಆ ಡಿಫ್ರೆನ್ಸ್ ಗೊತ್ತಾಗತ್ತೆ. ಎಲ್ಲ ಮಾತಲ್ಲಿ ಹೇಳೋದಲ್ಲ, ಎಲ್ಲ ಅಭ್ಯಾಸ ಇದು ಮಾಡಿ ಅಭ್ಯಾಸದಿಂದ ಮನಸ್ಸನ್ನು ಶಾಂತಗೊಳಿಸ್ಬೋದು. ಇವಾಗಲೂ ನನಗೆ 108 ಏನೋ ಯೋಚನೆ, ಬೇಡದೇ ಇರೋ ಯೋಚನೆಗಳು ಮಾಡೋದಾದ್ರೆ 108 ವಿಷಯಗಳಿದೆ. ಎಲ್ಲೋ ಏನೋ ಅದೆಲ್ಲ ಇದು ಬಂದಾಗ, ಆ ಮೂಮೆಂಟ್ ಬಂದಾಗ ಯೋಚನೆ ಮಾಡಿ ಏನು ಮಾಡಬೇಕು ಆವಾಗ ಇದು ಮಾಡೋದು. ಈಗ ಇನ್ನೂ ಮೂಮೆಂಟ್ ಬಂದಿಲ್ಲ, ನಾನು ಮೊದಲೇ ಏನಕ್ಕೆ ಯೋಚನೆ ಮಾಡಬೇಕು? ಈಗ ಮುಂದೇನೋ ಆಗುತ್ತೆ ಅಂತ ನಾನು ಇವಾಗಲೇ ಯಾಕೆ ಯೋಚನೆ ಮಾಡಬೇಕು? ಆ ಥರ ಮುಂದೇನಾಗತ್ತೆ ಅದ್ರ ಮೇಲೆ ನಮಗೇನು ಕಂಟ್ರೋಲ್ ಇಲ್ಲ. ಯಾವುದ್ರ ಮೇಲೆ ಕಂಟ್ರೋಲ್ ಇಲ್ಲ ಅದ್ರ ಮೇಲೆ ಸುಮ್ಮನೆ ಯೋಚನೆ ಮಾಡಿ ತಲೆ ಹಾಳು ಮಾಡ್ಕೊಳ್ಳೋದು ಬೇಡ. ತಲೆ ಹಾಳು ಮಾಡ್ಕೊಳ್ಳೋದು ಬೇಡ. ಮಹಿಳೆಯರು ಕೂಡ ಮಾನಸಿಕವಾಗಿ ಸ್ಟ್ರಾಂಗ್ ಆಗಿರ್ತೀರ. ಸಮಾಜನೂ ನಿಮಗೆ ಸಪೋರ್ಟ್ ಮಾಡುತ್ತೆ. ಎಮರ್ಜೆನ್ಸಿ ನಂಬರ್ಗಳು ಒಂದಷ್ಟು ನೋಟ್ ಮಾಡ್ಕೊಳ್ಳಿ. 101, 112 ಯಾವುದೆಲ್ಲ ಇದೆ, ಆ್ಯಂಬುಲೆನ್ಸ್ದು, ಪೊಲೀಸ್ದು, ಇದು ಎಮರ್ಜೆನ್ಸಿ ನಂಬರ್ಗಳು ನೋಟ್ ಮಾಡ್ಕೊಳ್ಳಿ. ಕಾಲ್ ಮಾಡಿ, ಸಹಾಯ ಬರುತ್ತೆ. ಎಲ್ಲಿ ಯಾರಿಂದ ಹೇಗೆ ಸಹಾಯ ಪಡಿಬೇಕು ಅನ್ನೋದು ಗೊತ್ತಿರಬೇಕು. ಎಮರ್ಜೆನ್ಸಿ ನಂಬರ್ಗಳಿದೆ. ಆಮೇಲೆ ತುಂಬ ಆನ್ಲೈನ್ ಕೋರ್ಸ್ಗಳು, ಎಷ್ಟೋ ಆನ್ಲೈನ್ ಕೋರ್ಸ್ಗಳೆಲ್ಲ ಮಾಡಿರ್ತೀರ. ಆನ್ಲೈನ್ ಕೋರ್ಸು ಇದು ಅಲ್ಲ, ಎಲ್ಲ ಅದೇ ಹೇಳಿದ್ನಲ್ಲ, ನೇರವಾದ ಫಿಸಿಕಲ್ ಪ್ರೆಸೆನ್ಸ್ ತುಂಬಾ ಡಿಫ್ರೆನ್ಸ್ ಮಾಡುತ್ತೆ. ಈಗ ಮನೆಯಲ್ಲಿ ಒಬ್ಬ 12 ವರ್ಷದ ಹುಡುಗ ಇದ್ದಾನೆ ಅಂದ್ರೂ, ವಯಸ್ಸಾಗಿರೋ ಒಂದು 60-65 ವರ್ಷ ವಯಸ್ಸಾಗಿರೋ ಅಜ್ಜಿ ಅವರಿಗೂ ಎಲ್ಲ ಹುಡುಗ ಇದ್ದಾನೆ ಅನ್ನೋದೊಂದು ಧೈರ್ಯ. ಹುಡುಗ 12 ವರ್ಷದವನೇ ಆಗಲಿ, ಅವನಿಗೆ ಎಲ್ಲ ಏನೂ ಅಷ್ಟು ಗೊತ್ತಾಗಲಿಲ್ಲ ಅಂದರು, ಒಬ್ಬ ಹುಡುಗ ಇದ್ದಾನೆ. ಆ ಹುಡುಗ, ಹುಡುಗಿ, ಗಂಡಸು, ಪುರುಷರು, ಮಹಿಳೆ ಎಲ್ಲರೂ ನಿಮ್ಮ ಮನಸ್ಸನ್ನು ನೀವು ಫ್ರೆಂಡ್ ಮಾಡ್ಕೊಳ್ಳಿ. ಮನಸ್ಸು ನನ್ನ ಗೆಳೆಯ.